ಕಬಿನಿ ಒಡಲಿಗೆ ಕಲುಷಿತ ನೀರು, ಪ್ರತ್ಯೇಕ ದೂರು ದಾಖಲಾಗಿದೆ. ಈಗ ನ್ಯೂಸ್ ಫಸ್ಟ್ ವರದಿಯ ಬಳಿಕ ಪ್ರತ್ಯೇಕ ದೂರುಗಳು ದಾಖಲಾಗಿದೆ. ಕಬಿನಿ ಒಡಲಿಗೆ ಕಲುಷಿತ ನೀರು, ಪ್ರತ್ಯೇಕ ದೂರು ದಾಖಲಾಗಿದೆ. ಇದು ನ್ಯೂಸ್ ಫಸ್ಟ್ ವರದಿಯ ಇಂಪ್ಯಾಕ್ಟ್. ಅದಾದ ಮೇಲೆ ಪ್ರತ್ಯೇಕ ದೂರುಗಳು ದಾಖಲಾಗಿರೋ ಅಂಥದ್ದು. ಹೆಗ್ಗಡದೇವನಕೋಟೆ, ಸರಗೂರು ಠಾಣೆಗಳಲ್ಲಿ ಕೇಸ್ ದಾಖಲಾಗಿದೆ. ಸೇವ್ ಕಬಿನಿ ಟೀಮ್ ನೀಡಿದ ದೂರಿನನ್ವಯ NCR ದಾಖಲಾಗಿದೆ. ಯುಕೇಶ್ ಕುಮಾರ್, ಮೈಸೂರು ಜಿಲ್ಲಾ ಪಂಚಾಯತ್ ಸಿಒ. ಈಗ ದೂರುಗಳು ದಾಖಲಾಗಿದೆ. ಮಾಹಿತಿಯನ್ನು ನೀಡಿದ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ನ್ಯೂಸ್ ಫಸ್ಟ್ನ ಬಿಗ್ ಇಂಪ್ಯಾಕ್ಟ್. 2 ಪೊಲೀಸ್ ಠಾಣೆಗಳಲ್ಲಿ ಪ್ರತ್ಯೇಕ ದೂರುಗಳು ದಾಖಲಾಗಿರೋ ಅಂಥದ್ದು ಕಬಿನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ. ಮಧುಸೂದನ್, ಪ್ರಮುಖವಾಗಿ ಕಬಿನಿ ಕಲುಷಿತ ಎಂಬ ಶೀರ್ಷಿಕೆಯಲ್ಲಿ ನ್ಯೂಸ್ ಫಸ್ಟ್ ವಿಸ್ತೃತವಾದ ವರದಿಗಳನ್ನ ಬಿತ್ತರ ಮಾಡಿತ್ತು. ಇದರ ಬೆನ್ನಲ್ಲೇ FIR ಕೂಡ ದಾಖಲಾಗಿತ್ತು. ಜೊತೆಗೆ ತನಿಖಾ ಸಮಿತಿಯನ್ನ ಜಿಲ್ಲಾಧಿಕಾರಿಗಳು ನೇಮಕ ಮಾಡುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ರು. ಈ ನಡುವೆ ಸೇವ್ ಕಬಿನಿ ಟೀಮ್ ಸದ್ಯ ಈಗ ಹುಣಸೂರು, HT ಕೋಟೆ ಹಾಗೂ ಸರಗೂರು 2 ಠಾಣೆಗಳಲ್ಲಿ ಪ್ರಕರಣವನ್ನ ದಾಖಲಿಸುವಂತ ಕೆಲಸಕ್ಕೆ ಮುಂದಾಗಿದೆ. ವಕೀಲ ವಿ ರವಿಕುಮಾರ್, ರೈತ ಹೋರಾಟಗಾರರಂತಹ ಮಂಜು ಕಿರಣ್, ಮಧುಕೇಶ್, ಹೊನ್ನೂರು ಪ್ರಕಾಶ್, ಕಬಿನಿ ಶಿವಲಿಂಗು ಸೇರಿದಂತೆ ಹಲವರ ತಂಡ HT ಕೋಟೆ ಮತ್ತು ಸರಗೂರು 2 ಪೊಲೀಸ್ ಠಾಣೆಗಳಿಗೆ ತೆರಳಿ ಅಲ್ಲಿ ಮೈಸೂರಿನ ಜಿಲ್ಲಾ ಪಂಚಾಯತ್ನ ಸಿಇಒ ಯುಕೇಶ್ ಕುಮಾರ್ ಹಾಗೂ MLA ಅನಿಲ್ ಚಿಕ್ಕಮಾದು ಸೇರಿದಂತೆ ಸರಗೂರು ಪಟ್ಟಣದಲ್ಲಿರುವಂತಹ ತಾಲೂಕು ಪಂಚಾಯತಿ ಅಧಿಕಾರಿ ಮತ್ತೆ ಪುರಸಭೆ ಅಧಿಕಾರಿ ಹಾಗೂ HT ಕೋಟೆಯ ಪುರಸಭೆ ಅಧಿಕಾರಿ ಮತ್ತು ತಾಲೂಕು ಪಂಚಾಯತಿ ಅಧಿಕಾರಿಗಳ ವಿರುದ್ಧ ಪ್ರಕರಣವನ್ನು ದಾಖಲಿಸಿದರೆ, ಇದರ ನಡುವೆ ಕಬಿನಿಯ ಇಂಜಿನಿಯರ್ಗಳ ವಿರುದ್ಧವೂ ಕೂಡ ಪ್ರಕರಣವನ್ನು ದಾಖಲಿಸಿದ್ದಾರೆ. ಯಾರದೋ ಅನಾಮಧೇಯ ವ್ಯಕ್ತಿಗಳ ಹೆಸರಿನ ಬದಲಿಗೆ FIR ದಾಖಲಿಸುವ ಬದಲು ಈ ಅಧಿಕಾರಿಗಳ ವಿರುದ್ಧ FIR ಅನ್ನು ದಾಖಲಿಸಿ ಅಂತ ಹೇಳಿ ಅವರು ಮನವಿ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. 2 ಠಾಣೆಗಳಲ್ಲಿ NCR ನ ದಾಖಲಿಸಿಕೊಂಡು NCR ಪ್ರತಿಯನ್ನ ಈಗ ಸೇವ್ ಕಬಿನಿ ತಂಡಕ್ಕೆ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ರೆ 15 ದಿನಗಳ ಗಡುವನ್ನು ಕೂಡ ಅವರು ಕೇಳಿದ್ದಾರೆ. ಈ ನಡುವೆ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರ ವಿರುದ್ಧ ಕ್ರಮ ಆಗ್ಲೇಬೇಕು ಅಂತ ಹೇಳಿ ಸೇವ್ ಕಬಿನಿ ತಂಡ ಈಗ ಆಗ್ರಹವನ್ನು ವ್ಯಕ್ತಪಡಿಸುವಂತ ಕೆಲಸಕ್ಕೆ ಮುಂದಾಗಿದೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ.